ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ತಲೆಕೂದಲು ಉದುರುವ ಸಮಸ್ಯೆ ಬಹಳ ಜನರಲ್ಲಿ ಕಾಣಿಸುತ್ತಿದೆ. ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನೋಡಿದಾಗ ಕೈಗೆ ಕೂದಲು ಬರುವುದು ಹಲವರಲ್ಲಿ ಆತಂಕ ಉಂಟು ಮಾಡುತ್ತಿದೆ. ತಲೆಕೂದಲು ಉದುರುವ ಮುಖ್ಯ ಕಾರಣಗಳು ಏನು ಗೊತ್ತಾ? ಹೆಚ್ಚಿನ ಟೆನ್ಷನ್, ಸರಿಯಾದ ನಿದ್ರೆ ಇಲ್ಲದಿರುವುದು, ಪೋಷಕಾಂಶ ಕಡಿಮೆ ಇರುವ ಆಹಾರ ಮತ್ತು ಹೆಚ್ಚು ಕೆಮಿಕಲ್ ಇರುವ ಶ್ಯಾಂಪು ಬಳಕೆ, ದೇಹಕ್ಕೆ ಬೇಕಾದ ವಿಟಮಿನ್ ಮತ್ತು ಪ್ರೋಟೀನ್ ಸಿಗದಿದ್ದರೆ ಕೂದಲು ಬೇರುಗಳು ದುರ್ಬಲವಾಗುತ್ತವೆ. ಮೊಟ್ಟೆ ಹಾಗೂ ಆರೋಗ್ಯಕರ ಆಹಾರ ಸೇವಿಸಬೇಕು. ಹೆಚ್ಚು ನೀರು ಕುಡಿಯುವುದು ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಕೂಡ ತುಂಬಾ ಮುಖ್ಯ. ಆದ್ದರಿಂದ ಪ್ರತಿದಿನ ಹಸಿರು ತರಕಾರಿ, ಹಣ್ಣುಗಳು, ವಾರಕ್ಕೆ 2 ಬಾರಿ ತೆಂಗಿನ ಎಣ್ಣೆಯಿಂದ ತಲೆ ಮಸಾಜ್ ಮಾಡಿದರೆ ಕೂದಲು ಆರೋಗ್ಯಕರವಾಗಿರಲು ಸಹಾಯವಾಗುತ್ತದೆ. ಆದ ಕಾರಣ ಸ್ನೇಹಿತರೆ, ನಾನು ಹೇಳುವ ಮನೆಮದ್ದು ಮಾಡಿಕೊಳ್ಳಿ ನೋಡಿ. ಈ ರೀತಿಯಾಗಿ ಮನೆಯಲ್ಲಿ ಸಿಗುವ ಮೆಂತ್ಯ ಕಾಳನ್ನು ಬಳಸಿ ಮಾಡುವ ವಿಧಾನ ಹೇಳುತ್ತೇನೆ. 1 ಕಪ್ಪು ಮೆಂತ್ಯ ಕಾಳನ್ನು ತೆಗೆದುಕೊಳ್ಳಿ. ರಾತ್ರಿಯೆಲ್ಲ ನೆನೆಯಲು ಬಿಡಿ. ಆಮೇಲೆ ಮುಂಜಾನೆ ನೆನೆದ ಮೆಂತ್ಯ ಕಾಳನ್ನು ರುಬ್ಬಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ತಲೆಯ ಬುಡಕ್ಕೆ ಹಚ್ಚಿಕೊಳ್ಳಿ. ಆಮೇಲೆ ಒಂದು ಬಟ್ಟೆಯಿಂದ ತಲೆಯನ್ನು ಕಟ್ಟಿ ಆಮೇಲೆ ಅದನ್ನು 40 ನಿಮಿಷಗಳ ಕಾಲ ಬಿಟ್ಟು ಅದನ್ನು ಚೆನ್ನಾಗಿ ತೊಳೆಯಿರಿ. 1 ತಿಂಗಳು ಕಾಲ ಈ ಮನೆಮದ್ದು ಮಾಡಿರಿ, ನಿಮ್ಮ ಕೂದಲು ಉದುರುವುದಿಲ್ಲ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.